Hi, hello everyone. My name is Dikshita and I'm studying in second sem BAC CB as a major subject and sociology as a open elective. Now I'm going to discuss about the gender discrimination. First, we will look into the what is gender discrimination and what is the definition of gender discrimination. Gender discrimination means it refers to the unequal treatment of people based on their gender. ಅಂದರೆ ಒಬ್ಬ ವ್ಯಕ್ತಿನ ಅವನ ಲಿಂಗದ ಆಧಾರದ ಮೇಲೆ ಅವನನ್ನು ನಡೆಸಿಕೊಳ್ಳುವಂಥದ್ದು, ಅವನನ್ನು ಕಾಣುವಂಥದ್ದನ್ನು ನಾವು ಲಿಂಗ ತಾರತಮ್ಯ ಅಥವಾ ಲಿಂಗ ಪಕ್ಷಪಾತ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ವಿ ವಿಲ್ ಲುಕ್ ಇನ್ ಟು ದ ವಾಟ್ ಈಸ್ ದ ನೇಚರ್ ಆಫ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಲಿಂಗ ತಾರತಮ್ಯದ ಸ್ವರೂಪಗಳು ಯಾವುವು ಅಂತ ನೋಡೋದಾದರೆ, ಪ್ರಾಕ್ಟೀಸ್ ವೇರ್ ಬೈ ಒನ್ ಸೆಕ್ಸ್ ಈಸ್ ಗಿವನ್ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಓವರ್ ದ ಅದರ್ಸ್. ಅಂದರೆ ಪುರುಷ ಅಥವಾ ಮಹಿಳೆ ಯಾವುದಾದರೂ ಒಂದು ಲಿಂಗಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡುವಂಥದ್ದು. ನೆಕ್ಸ್ಟ್ ದ ಬಿಲೀಫ್ ದಟ್ ಒನ್ ಸೆಕ್ಸ್ ಈಸ್ ಸುಪೀರಿಯರ್ ಟು ದ ಅದರ್. ಪುರುಷ ಅಥವಾ ಮಹಿಳೆ ಎರಡೂ ಲಿಂಗಗಳಲ್ಲಿ ಒಂದನ್ನು ಹೆಚ್ಚು ಶ್ರೇಷ್ಠ ಎಂದು ಭಾವಿಸುವಂಥದ್ದು. ಮತ್ತು ಬಿಲೀಫ್ ದಟ್ ಮೆನ್ ಆ್ಯಂಡ್ ವುಮೆನ್ ಆರ್ ವೆರಿ ಡಿಫ್ರೆಂಟ್. ಅಂದರೆ ಮಹಿಳೆ ಅಥವಾ ಪುರುಷ ಇಬ್ಬರು ಸಂಪೂರ್ಣ ವಿಭಿನ್ನ ಎಂದು ಭಾವಿಸುವಂಥದ್ದನ್ನು ನಾವು ಲಿಂಗ ತಾರತಮ್ಯದ ಸ್ವರೂಪವಾಗಿ ಇಲ್ಲಿ ಕಾಣಬಹುದು. ನೆಕ್ಸ್ಟ್ ಫ್ಯಾಕ್ಟರ್ಸ್ ಬಿಹೈಂಡ್ ದ ಜೆಂಡರ್ ಡಿಸ್ಕ್ರಿಮಿನೇಷನ್. ಫಸ್ಟ್ ಒನ್, ಸೆಕ್ಸ್ ರೋಲ್ ಸ್ಟೀರಿಯೋಟೈಪ್. ದಿಸ್ ಮೀನ್ಸ್ the sex role is actually the role played by an individual because of his or her sex. If the society is male dominated, the men's role are given higher importance and the women's role are underrated. This leads to the sex role stereotype. ಅಂದರೆ ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷನಿಗೆ ಹೆಚ್ಚು ಆದ್ಯತೆಯನ್ನು ನೀಡುವಂಥದ್ದು ಮತ್ತು ಅವನು ಮಾಡುವಂಥ ಕೆಲಸಗಳು ಉತ್ತಮ ಎಂದು ಭಾವಿಸುವಂಥದ್ದು, ಮತ್ತು ಅವರು ಕೆಲಸ ಮಾಡುವಂತಹ ಜಾಗದಲ್ಲಿ ಪುರುಷ ಮಹಿಳೆ ಎಂದು ಭಿನ್ನ ಭಾವವನ್ನು ತೋರುವಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಮತ್ತು ಅಸ್ಯೂಮ್ ಅನಾಟಾಮಿಕಲ್ ಡಿಫ್ರೆನ್ಸ್ ಅಂದರೆ ದೈಹಿಕವಾಗಿ ವಿಭಿನ್ನತೆಯನ್ನು ಕಾಣುವಂಥದ್ದು. ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ men and women in emotional and intellectual capacity as well as in physical abilities were mainly due to the anatomical difference between them. ಅಂದರೆ ಪುರುಷ ಅಥವಾ ಮಹಿಳೆಯನ್ನು ಬೋತ್ ಅಂದರೆ ಫಿಸಿಕಲಿ ಹಾಗೂ ಮೆಂಟಲಿ ಡಿಫ್ರೆಂಟ್ ಅಂತ ಇಲ್ಲಿ ಕಾಣುವಂಥದ್ದು. ಅಂದರೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿಯೂ ಪುರುಷ ಮತ್ತು ಮಹಿಳೆ ಇಬ್ಬರು ವಿಭಿನ್ನ ಎಂದು ನೋಡುವಂಥದ್ದು. ಮತ್ತು ನೆಕ್ಸ್ಟ್ ಒನ್, ಇಂಪ್ಯಾಕ್ಟ್ ಆಫ್ ಪೇಟ್ರಿಯಾರ್ಕಿ. Male roles prevail over the female roles. One belief that men are men for production and women for reproduction. ಅಂದರೆ ಈ ನಮ್ಮ ಸಮಾಜದಲ್ಲಿ ಮಹಿಳೆ ಹಾಗೂ ಪುರುಷ ಇಬ್ಬರನ್ನು ಸಮಾನವಾಗಿ ಕಾಣಬೇಕು. ಆದರೆ ನಮ್ಮ ಸಮಾಜದಲ್ಲಿ ಅಂದರೆ ಪುರುಷ ಪ್ರಧಾನ ಸಮಾಜ ಅಂತಲೇ ಹೇಳ್ಬೋದು, ಮಹಿಳೆಯರನ್ನು ಎಲ್ಲೋ ಒಂದು ಕಡೆ ಮೂಲು ಗುಂಪಾಗಿ ಮಾಡುತ್ತಿರುವಂಥದ್ದು. ಅಂದರೆ ಈಗ ನಮ್ಮ ಪರಂಪರೆಯಿಂದ ಪೇಟ್ರಿಯಾರ್ಕ ಫ್ಯಾಮಿಲಿ ಅಂದರೆ ಈಗ ಅಪ್ಪ ಒಂದು ಫ್ಯಾಮಿಲಿನ ನೋಡ್ಕೊಳ್ತಾ ಇದ್ದರೆ ಅದು ಹಾಗೆ ನೆಕ್ಸ್ಟ್ ಜನ್ರೇಷನಲ್ಲಿ ಮಗನಿಗೆ ಆ ಜವಾಬ್ದಾರಿಯನ್ನು ನೀಡುವಂಥದ್ದು. ಯಾವುದೇ ರೀತಿಯಾಗಿ ಮಗ ಇದ್ದು ಮಗಳಿಗೆ ಆ ಜವಾಬ್ದಾರಿಯನ್ನು ನೀಡುವುದಿಲ್ಲ. ಇದನ್ನು ನಾವು ಇಂಪ್ಯಾಕ್ಟ್ ಆಫ್ ಪೇಟ್ರಿಯಾರ್ಕಿ ಅಂತ ಕರಿತೇವೆ. ನೆಕ್ಸ್ಟ್ ಬಂದು ಡಿಸ್ಕ್ರಿಮಿನೇಷನ್ ಇನ್ ಸೋಷಿಯಲೈಸೇಷನ್. ಅಂದರೆ ಸಮಾಜದಲ್ಲಿ ಯಾವ ರೀತಿ ಮಹಿಳೆ ಮತ್ತು ಪುರುಷರನ್ನು ಡಿಸ್ಕ್ರಿಮಿನೇಷನ್ ಅಥವಾ ತಾರತಮ್ಯವನ್ನು ಮಾಡ್ತಾರೆ ಅಂತ ಕಾಣ್ಬೋದು. ಅವ್ರು ಕೆಲಸ ಮಾಡೋ ಜಾಗದಲ್ಲಾಗಿರ್ಬೋದು ಅಥವಾ ಕಾಲೇಜಲ್ಲಾಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು. ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಇರುವಂಥ ರೂಲ್ಸೇ ಬೇರೆ. ಹೆಣ್ಮಕ್ಳಿಗೆ ಒಂಥರ ರೂಲ್ಸು, ಗಂಡು ಮಕ್ಕಳಿಗೆ ಒಂಥರ ರೂಲ್ಸು. ಗಂಡು ಮಕ್ಕಳಿಗೆ ಹೆಚ್ಚು ಫ್ರೀಡಮನ್ನು ಕೊಟ್ಟಿರ್ತಾರೆ, ಬಟ್ ಹೆಣ್ಮಕ್ಳಿಗೆ ಅಷ್ಟು ಫ್ರೀಡಮ್ ಯಾವುದೇ ಫ್ಯಾಮಿಲಿಯಲ್ಲಿ ಕೊಟ್ಟಿರೋದಿಲ್ಲ. ಅಲ್ಲಿ ನಾವು ಜೆಂಡರ್ ಡಿಸ್ಕ್ರಿಮಿನೇಷನನ್ನು ಕಾಣ್ಬೋದು. ಹೆಣ್ಮಕ್ಳಿಗೆ ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡಿರ್ತಾರೆ, ಬಟ್ ಗಂಡು ಮಕ್ಕಳಿಗೆ ಆ ಥರ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಮತ್ತು ಗರ್ಲ್ ಚೈಲ್ಡ್, ಫೀಮೇಲ್ ಫಿಟಿಸೈಡ್. ಅಂದರೆ ಡಿಸ್ಕ್ರಿಮಿನೇಷನ್ ಆಫ್ ಗರ್ಲ್ ಚೈಲ್ಡ್ ಅಂದರೆ ಈಗ ಪ್ರೆಗ್ನೆನ್ಸಿ ಲೇಡಿಯಲ್ಲಿ ಫಸ್ಟೇ ಮಗು ಯಾವುದು ಗಂಡ ಅಥವಾ ಹೆಣ್ಣ ಅಂತ ತಿಳ್ಕೊಂಡು ಅಕಸ್ಮಾತ್ ಇದು ಹೆಣ್ಣು ಮಗು ಆಗಿದ್ದರೆ ಅದನ್ನು ಭ್ರೂಣ ಹತ್ಯೆ ಮಾಡುವಂಥದ್ದು, ಫಿಮೇಲ್ ಫಿಟಿಸೈಡ್ ಮಾಡಿಸುವಂಥದ್ದು. ಅಂದರೆ ಇಲ್ಲಿ ಬಾಯ್ ಬೇಬಿ ಅಂದರೆ ಮೇಲ್ ಬೇಬಿಗೆ ಹೆಚ್ಚು ಪ್ರಿಫರೆನ್ಸ್ ನೀಡ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಈ ಫಿಮೇಲ್ ಫಿಟಿಸೈಡ್ ಅಥವಾ ಭ್ರೂಣ ಹತ್ಯೆ, ಹೆಣ್ಣು ಭ್ರೂಣ ಹತ್ಯೆ ಜಾಸ್ತಿ ಆಗಿರೋದ್ರಿಂದ
ಫೀಮೇಲ್ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ. ವಿ ಕ್ಯಾನ್ ಸಿ ದ ಡಿಕ್ಲೈನ್ ಇನ್ ದ ಫೀಮೇಲ್ ಪಾಪ್ಯುಲೇಷನ್ ಆ್ಯಂಡ್ ಕ್ರೇವಿಂಗ್ ಫಾರ್ ದ ಮೇಲ್ ಚೈಲ್ಡ್. ದ ಪೀಪಲ್ ಆರ್ ಕ್ರೇವಿಂಗ್ ಫಾರ್ ದ ಮೇಲ್ ಚೈಲ್ಡ್ ಅಥವಾ ಬಾಯ್ ಬೇಬಿ. ಈಗಿನ ಸಮಾಜದಲ್ಲಿ ಗಂಡು ಮಕ್ಕಳಿಗೆ ಹೆಚ್ಚು ಆದ್ಯತೆ ಅಥವಾ ಪ್ರಾಮುಖ್ಯತೆಯನ್ನು ನೀಡ್ತಿರೋದನ್ನು ನಾವಿಲ್ಲಿ ಕಾಣ್ಬೋದು. ತುಂಬ ಅಪರೂಪದ ಕುಟುಂಬಗಳಲ್ಲಿ ನಾವು ಹೆಣ್ಮಗು ಬೇಕು ಅಂತ ಬಯಸೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇದೇ ರೀತಿ ಸಮಾಜದಲ್ಲಿ ಮನೆಯಲ್ಲಾಗಿರ್ಬೋದು, ಸ್ಕೂಲು ಕಾಲೇಜ್ಗಳಾಗಿರ್ಬೋದು, ಅಥವಾ ಅವ್ರು ಕೆಲಸ ಮಾಡ್ತಾ ಇರೋಂಥ ಜಾಗದಲ್ಲೇ ಆಗಿರ್ಬೋದು, ಪುರುಷ ಅಥವಾ ಮಹಿಳೆ, ಗಂಡು ಅಥವಾ ಹೆಣ್ಣಿಗೆ ಒಂದಲ್ಲ ಒಂದು ರೀತಿಯ ಅಸಾಮಾನ್ಯತೆ, ಅನ್ಇಕ್ವಾಲಿಟಿಯನ್ನು ನಾವು ಕಾಣಬಹುದಾಗಿದೆ. ಇದನ್ನು ನಾವು ಜೆಂಡರ್ ಡಿಸ್ಕ್ರಿಮಿನೇಷನ್ ಎಂದು ಕರಿತೇವೆ.